ಇಡೀ ಜಗತ್ತಿನಲ್ಲಿ ಶ್ರೀರಾಮದಾರ, ಪ್ರತಿ ಒಂದು ಕಣದಲ್ಲಿ ಇದ್ದಾರೆ. ಅವ್ರ ಹೆಸರು ತಗೊಂಡು ನೀ ದುಷ್ಟ ರಾಜಕಾರಣ ಮಾಡಕ್ ಹೋಗ್ಬೇಡ. ನಿನ್ನ ಮುಕ್ಕಳ್ಯಾಗ ಎಷ್ಟು ದಮ್ ಅದ ಅನ್ನೋದು ಇಡೀ ಬಿಜಾಪುರ ಜಿಲ್ಲೆ ಜನತೆಗೆ ಗೊತ್ತದ. ನಿನ್ನಂತ ಗಾಂಡು ಸುಳಿ ಮಗನಿ ಈ ಜಿಲ್ಲೆ ಒಳಗೆ ಯಾರು ಇಲ್ಲ. ಇವತ್ತು ನಾನು ದೃಶ್ಯ ಮಾಧ್ಯಮದಲ್ಲಿ ಮತ್ತು ಫೇಸ್ಬುಕ್ ನಲ್ಲಿ ನೋಡಿದೆ, ಸಾಮಾಜಿಕ ಜಾಲತಾಣದಲ್ಲಿ ಬಿಜಾಪುರ ನಗರ ಶಾಸಕ ಬಸನಗೌಡ ರಾಮನಗೌಡ ಪಾಟೀಲ್ ಧರ್ಮಕಡಲಿ ಇವತ್ತು ದರ್ಬಾರ್ ಸ್ಕೂಲ್ ಆವರಣದಲ್ಲಿ ಕೇಸರಿ ಶಾಲ್ ಹಂಚುವ ಮುಖಾಂತರ ವಿದ್ಯಾರ್ಥಿಗಳಿಗೆ ತಪ್ಪ ಹಾದಿ ಎಳೆಯಲು ಅಸಫಲ ಪ್ರಯತ್ನವನ್ನು ಮಾಡಿದ್ದು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಇವತ್ತು ನೋಡ್ರಿ, ಬಿಜಾಪುರ ಜಿಲ್ಲೆಯ ಜನತೆಗೆ ಹಾಗೂ ಈ ರಾಜ್ಯದ ಎಲ್ಲಾ ಜನತೆಗೆ ನಾನು ಹೇಳುವುದೇನಂತಂದ್ರೆ, ಶಾಲಿ ಕಲಿಯುವುದು, ಪವಿತ್ರವಾದ ವಿದ್ಯೆ ಕಲಿಯುವುದು ಅದು ರಾಮಾಯಣ ಮಹಾಭಾರತ ಕಾಲದಿಂದ ಬಂದಿದೆ. ಅದು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಜೀವನದ ಗುರಿಯಾಗಿರುತ್ತದೆ. ಅದರಲ್ಲಿ ರಾಜಕಾರಣ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಆ ನಾಲಾಯಕ ಧರ್ಮಕಡ್ಲಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಟ್ಟೆ ಕೇಸರಿ ಶಾಲ್ ಹಾಕುವುದಿತ್ತಂತಂದ್ರ ಧರ್ಮೇಂದ್ರ ಪ್ರಧಾನ ಕೊಳ್ಳಿಗೆ ಹಾಕಬೇಕಾಗಿತ್ತು ಇದೇ ಧರ್ಮಕಡ್ಲಿ. ಯಾಕೆ ಅಂತಂತಂದ್ರ 2.5 ಲಕ್ಷ ವಿದ್ಯಾರ್ಥಿ ಜೀವನಕ್ಕೆ ಚೆಲ್ಲಾಟ ಆಡಿ ಪೇಪರ್ ಲೀಕ್ ಮಾಡಿ ಇವತ್ತು ಏನಾಗಿದೆ, ಈ ನೀಟ್ ಪೇಪರ್ ಲೀಕ್ ಮಾಡಿ ಅಂದ್ರೆ ಈ ನನ್ನ ಮಕ್ಕಳು ಬರೇ ಹಲ್ಕಡಿಗಿರಿ ಮಾಡುವುದು ಒಂದೇ ಅಲ್ಲದೆ ಹಲ್ಕಾ ಕೆಲಸದಲ್ಲಿ ತೊಡಗಿರುತ್ತಾರೆ. ಅಮಾಯಕ ವಿದ್ಯಾರ್ಥಿಗಳದ ಮೆದುಳಿನಲ್ಲಿ 4 ಅಕ್ಷರ ಹಾಕಿ ಮಾನವೀಯ ಮೌಲ್ಯಗಳನ್ನು ಕಲಿಸುವಂತ ವಿದ್ಯಾಮಂದಿರ್, ಅದು ಒಂದು ಪೂಜೆ ಸ್ಥಳಕ್ಕೆ ನಾವು ಮಂದಿರ ಅಂತೀವಿ, ಶಾಲಿ ಕಲಿಯುವ ಸ್ಥಳಕ್ಕೆ ವಿದ್ಯಾಮಂದಿರ ಅಂತೀವಿ. ಅಂತ ವಿದ್ಯಾಮಂದಿರನಲ್ಲಿನೂ ರಾಜಕಾರಣಿ ಇವರು ಸೇರಿಸ್ತಾ ಇದ್ದಾರೆ. ಈ ಬಡಸಿ ಮಗನಿಗೆ, ಈ ಬಸನಗೌಡ ಅಂತ ಹಲ್ಕಾ ನನ್ನ ಮಗನಿಗೆ ನಾನು ಇವತ್ತು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿನ್ನ ಮುಕ್ಕಳ್ಯಾಗ ಅಟ್ಟೆ ದಮ್ ಇದೆ ಅಂತಂದ್ರ, ಕೇಸರಿ ಶಾಲ ಹಾಕಿ ಕೇಸರೀಕರಣ ಮಾಡುವುದೇ ನಿನ್ನ ಮುಕ್ಕಳ್ಯಾಗ ದಮ್ ಇತ್ತಂದ್ರ ನಿಂದೇ ಸಾಲಿ ಇದೆಯಲ್ಲ ಸಂಗನ ಬಸವ, ಇವತ್ತು ಯಾಕೆ ಹಾಕಿಲ್ಪ? ನನ್ನ ಪ್ರಶ್ನೆ, ನೀ ಗಾಂಡು ನನ್ನ ಮಗ ಅದೇನೋ ನಮ್ಗೆ ಇಡೀ ಜಿಲ್ಲೆಗಿಲ್ಲ ರಾಜ್ಯಕ್ಕೆ ಗೊತ್ತದ. ಮಕ್ಕಳ ಜೊತೆಗೆ ವಿದ್ಯಾಭ್ಯಾಸ ಮಾಡುವ ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ದೀವಿ ಮಗನೇ. ನಿನಗ CBSE ಹಗರಣ ಆದಾಗ ನೀ ಎಲ್ಲಿ ಮಲಗಿದಿ? ಆಮೇಲೆ ನಿಂದೇ ನರ್ಸರಿ ಇದೆಯಲ್ಲ, ನರ್ಸರಿದಿಂದ ಹಿಡಿದು ನೀನು ಡಿಗ್ರಿ ಕಾಲೇಜ್ ತನ ಸ್ಥಾಪನೆ ಮಾಡಿದಿ ಶಿಕ್ಷಣ ಸಂಸ್ಥೆ, ಅಲ್ಲೇ ವಿತರಣೆ ಮಾಡಬೇಕು ಕೇಸರಿ ಶಾಲ್. ಅಲ್ಲಿಂದ ಚಾಲು ಮಾಡ, ದಂಡಿಗೆ ನಾವು ಹಚ್ಚೋನಂತ. ಮಗನ ಕೇಸರಿ ಶಾಲ್ ಹಚ್ಚುವುದರಿಂದ ಮಕ್ಕಳದ ಬುದ್ಧಿ ಬೆಳವಣಿಗೆ ಆಗುದಿಲ್ಲ. ಇವತ್ತು ಅಮೆರಿಕಾದೊಳಗ ಕೇಸರಿ ಶಾಲ ಹಿಜಾಬ್ದು ವಿವಾದ ನಡೆದಿಲ್ಲ. ಹಿಜಾಬ್ ಅಂತಂದ್ರ ಕವರ್ ಇದೆ ಮಗನೇ. ನೀ ಏನ್ ಅಂಡರ್ವೇರ್ ಬನ್ನಿನ್ ಹಾಕೊಂಡಿಯಲ್ಲ, ಅದ್ರ ಮ್ಯಾಗ ಪ್ಯಾಂಟ್ ಹಾಕೊಂಡಿಯೋ ಏನ್ ಪ್ಯಾಂಟ್ ಮೇಲೆ ಅಂಡರ್ವೇರ್ ಹಾಕೊಂಡಿ? ಅಂಡರ್ವೇರ್ ಎದಕ್ ಹಾಕೋತಿ? ಗುಪ್ತಾಂಗನ್ನು ಮುಚ್ಚಿಕೊಳ್ಳಿಕ್ಕೆಲ್ಲ. ಅದೇ ರೀತಿಲಿ ನೀನು ಬನೇನ್ ಯಾಕೆ ಹಾಕೋತಿ? ಶರೀರ ಮುಚ್ಕೊಳ್ಲಿಕ್ಕೆಲ್ಲ. ನೀ ಬನೇನ ಅಂಡರ್ವೇರ್ ಹಾಕ್ಲಾರ್ದ ಪಂಚ ಕಟ್ಕೊಂಡ್ ಬಾ ಮಗನೇ, ನೋಡೋನು ಗೊತ್ತಾಗ್ಬಿಡ್ತದ ಇಡೀ ಜಗತ್ತಿಗೆ ನಿಂದ ಏನದ ಏನಿಲ್ಲ ಅನ್ನೋದು. ಅದು ಬಿಟ್ಕೇಸಿ ಹೆಣ್ಮಕ್ಕಳದ ಅದು ಹಿಜಾಬ್ ಅಂತಂದ್ರ ಅವರು ಗೌರವ ಘನತೆ, ಅವರು ಮಾನ, ಅವ್ರ ಅಂಗಾಂಗನ್ನು ಮುಚ್ಚಿ ಇಟ್ಟುಕೊಂಡು ಅವ್ರಿಗೆ ಅವ್ರದೇ ಆದ ಒಂದು ಗೌರವ ಘನತೆಯನ್ನು ಕಾಪಾಡುವ ಸಲುವಾಗಿ ಒಂದು ಹಿಜಾಬ್ ಇದೆ. ತಿಲಕ, ಈಗ ನಮ್ಮ ಹಿಂದೂ ಸಹೋದರಿಯರು ಸಿಂಧೂರ್ ಹಚ್ತಾರ. ಎದಕ್ ಹಚ್ತಾರ ಅಂತ ಕೇಳ್ತಾರೆ ನಿನ್ ಮಗನೇ? ನೀ ಕೇಳಬೇಕಾಗಿತ್ತು. ಟರ್ಬೈನ್, ಸಿಖ್ ಧರ್ಮದವರು ಟರ್ಬೈನ್ ಕಟ್ಕೋತಾರ. ಅವ್ರಿಗೆ ಹೇಳ್ಬೇಕು, ನಿನ್ನ ಮುಕ್ಕಳ್ಯಾಗ ಬರೇ ಹಿಂದೂ ಮುಸ್ಲಿಂ ಹಿಂಗ ಮಾಡಾಕತ್ತಿ ಅಂತೇಳಿ ನಿನಗ ಪಾರ್ಟಿದಿಂದ ಉಚ್ಚಾಟನೆ ಮಾಡ್ಯಾರ. ಈಗ BJP ವಿಪಕ್ಷ ವಿಫಲ ಆಗಿದೆ, ನನಗ BJPಯಲ್ಲಿ ತಗೋರಿ ಅನ್ನುವಂಥದ್ದು ಇದು ಹಲ್ಕಾ ಕೆಲಸ ಮಾಡುವುದು. ಈ ಚಟ ಬಿಡ್ಬೇಕು. ಇನ್ನ ಒಂದು ಸಾಲಿ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಾ, ಕೇಸರಿ ಸ್ಕೂಲ್ ಅಂತ ಹೇಳಿನೆ. ಅದು ಗಂಡಸರ ಕೆಲಸ. ಬರೇ ಕೇವಲ ಹಿಂದೂ ವಿದ್ಯಾರ್ಥಿಗಳನ್ನೇ ಕಲೀಲಿ, ಅಲ್ಲಿ ನಮ್ದೇನು ತಕರಾರಿಲ್ಲ. ಹಿಂದೂ ಸಮಾಜಕ್ಕೆ ಸೇರಿದ ವಿದ್ಯಾರ್ಥಿಗಳನ್ನೇ ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ. ಬೆಲೆ ಏರಿಕೆ ಮೇಲೆ ನೀನು ಮುಕ್ಕಳ್ಯಾಗ ದಮ್ಮಿಲ್ಲ ಮಾತಾಡಕ. ಬಿಜಾಪುರ ನಗರದ ಅಭಿವೃದ್ಧಿ ಬಗ್ಗೆ ನಿನ್ನ ಮುಕ್ಕಳ್ಯಾಗ ದಮ್ಮಿಲ್ಲ ಮಾತಾಡಕ. ನಿನಗ CBSE ಹಗರಣ ಬಗ್ಗೆ ಮಾತಾಡ್ಲಿಕ್ಕೆ ದಮ್ಮಿಲ್ಲ. ನಿನ್ನ ಮುಕ್ಕಳ್ಯಾಗ ಅಟ್ಟ ದಮ್ ಇತ್ತಂದ್ರ ನೀನು ನೀಟ್ ಪೇಪರ್ ಲೀಕ್ ಆಗಿದ್ದು ಅದೇ ವಿದ್ಯಾರ್ಥಿ ಇಲ್ಲ,
ಅದೇ ವಿದ್ಯಾರ್ಥಿಗಳು ಬಡ ಮಕ್ಕಳು, ಹಿಂದೂ ವಿದ್ಯಾರ್ಥಿ ಆಗಲಿ, ಮುಸ್ಲಿಂ ವಿದ್ಯಾರ್ಥಿಗಳಾಗಲಿ, ಸೈಕ್ ವಿದ್ಯಾರ್ಥಿಗಳಾಗಲಿ, ಕ್ರೈಸ್ತ ಆಗಲಿ, ದಲಿತರಾಗಲಿ, ವಿದ್ಯಾರ್ಥಿನಿ ಅವ್ರಿಗೆ ಜಾತಿ ಧರ್ಮ ಇರಲ್ಲ. 2.5 ಲಕ್ಷ ವಿದ್ಯಾರ್ಥಿಗಳು 22 ಲಕ್ಷ ವಿದ್ಯಾರ್ಥಿಗಳದ ಜೀವನ ಹಾಳಾಯ್ತು ಇವತ್ತು. ಮಗನೇ, ನಿನ್ನ ಮುಕ್ಕಳ್ಯಾಗ ಅಟ್ಟ ದಮ್ಮಿತ್ತು, ನಿನಗ ವಿದ್ಯಾ ಬಗ್ಗೆ, ನಿನಗ ಕೇಸರೀಕರಣ ಬಗ್ಗೆ ಅಟ್ಟ ತಾಕತ್ತಿತ್ತಂದ್ರ ಕೇಳ ಮಗನೇ ಮೋದಿಗೆ. ನಿನ್ನ ಪ್ಯಾಂಟ್ ಬೀಸ್ತಾರ ಅವರು. ನಿನ್ನ ಪ್ಯಾಂಟ್ ಬಿಚ್ಚಿ ಆ ಏನು ಚಿಂಚೋಳಿ ಒಳಗೆ ಕಟ್ಟಿಲ್ಲ 2 ನಂಬರ್ ಆಸ್ತಿ JCB ಹಾಸ್ತಾರ. ಯೋಗಿ ಆದಿತ್ಯನಾಥ್ ಬರ್ತಾರಲ್ಲೇ JCB ತಗೊಂಡು ಬಾ ಮಗನೇ ಅಂತೇಳಿ. CBIನವ್ರು ಬರ್ತಾರ, ED ಅವರು ಬರ್ತಾರ. ಇಲ್ಲಿ ಬಿಜಾಪುರ್ನಾಗ ಏನಾಗ್ಬಿಟ್ಟೈತಿ, ಬಕೀಟ್ ಹಿಡಿಯೋ ರಾಜಕಾರಣ ಮಾಡಿ ನಡೆದದ. ನಿನಗ ಯಾರ ಆಶ್ರಯ ಇದೆ, ನಿನ್ನ ಪ್ರಬಲ ಕೈ ನಿನ್ನ ಹಿಂದೆ ಯಾರದಾರ, ಇಡೀ ಜಗತ್ ಜಾಹೀರಾತ್ ಆಗ್ಯದ. ಅದು ನಿನ್ನಿಂದೇ ಆಗದ. ಮತ್ತ ಸಮಯ ಕಾಯ್ತಾ ಇದ್ದಾರೆ ಎಲ್ಲಾರು. ಸಮಯ, ಸೂಕ್ತ ಸಮಯ ಬರ್ಲಿ. ನಿನಗೂ ನಿನ್ನ ಮೇಲೆ ಶ್ರೀರಕ್ಷೆ ಇದ್ದವ್ರಿಗೂ ಎಲ್ಲರಿಗೆ ತಕ್ಕ ಪಾಠ ಕಲಿಸ್ತಾರ ಒಂದ್ ದಿವ್ಸ. ಧನ್ಯವಾದ. ಅಟೆಂಡೆನ್ಸ್ ನಲ್ಲಿ ಪ್ರೆಸೆಂಟ್ ಅದು ಏನೋ ಅನ್ಬಾರ್ದಂತಾರು. ನೋಡ್ರಿ, ಶ್ರೀರಾಮ ಒಂದು ಹೆಸರಲ್ಲ, ಮರ್ಯಾದೆ ಪುರುಷೋತ್ತಮ ರಾಮ ಹೆಸರಲ್ಲ. ಅಟೆಂಡೆನ್ಸಿಗೆ ಅಂದ್ರೆ ಅವನು ಮೆಂಟಾಲಿಟಿ ಎಷ್ಟಿದೆ ನೀವು ಅರ್ಥಿಸ್ಕೊಳ್ಬೇಕು. ಈ ಬಿಜಾಪುರ ಜಿಲ್ಲೆಯ ಜನತೆ ಮತ್ತು ರಾಜ್ಯದ ಜನತೆ, ಅರೇ ಶ್ರೀರಾಮ ಪ್ರತಿಯೊಬ್ಬ ಭಾರತೀಯರ ಹೃದಯ ಒಳಗಿದೆ. ನಾಟ್ನ್ಯಾಗ ಶ್ರೀರಾಮ ಅಂದ್ರೆ ನೀನು ಆ ಶ್ರೀರಾಮನ ಹೆಸರನ್ನು ಇಷ್ಟು ಕೀಳುಮಟ್ಟವಾಗಿ ನೀನು ಅರ್ಥಿಸ್ಕೊಂಡಿದೀಯ ಅಂತಂದಂಗ ಆಯ್ತಲ್ಲ. ಶ್ರೀರಾಮಚಂದ್ರ ಅಂತಂದ್ರ ಒಂದು ಶಕ್ತಿ, ಭವ್ಯವಾದ ಶಕ್ತಿ, ಒಂದು ಯೋಚನೆ ರೀ ಅದು. ಶ್ರೀರಾಮ ಅಂತಂದ್ರೆ ಒಂದು ಯೋಚನೆ, ಒಂದು ಈ ದೇಶದ ನೆಲ ಜಲ, ಈ ದೇಶದ ಸಮೃದ್ಧಿ, ಈ ದೇಶದ ಅಖಂಡ ಭಾರತದ ಕನಸ ಶ್ರೀರಾಮಚಂದ್ರ. ಮತ್ ಅಂತವ್ರಿಗೆ ನೀವು ಒಂದು ಕ್ಲಾಸ್ ರೂಮ್ನ್ಯಾಗ ಶ್ರೀರಾಮ್ ಅಂತ ಹೇಳ ಅಟೆಂಡೆನ್ಸ್ ಅವರು ಯಾವ ವಿದ್ಯಾರ್ಥಿ ಅಡ್ಮಿಷನ್ ಪಡ್ಕೊಂಡಿರ್ತಾನ ಅವನ ಹೆಸರು ಮಾಸ್ತರ್ ಕೇಳಿರ್ತಾನ, ಅವನ್ ಅದಾನೋ ಇಲ್ಲೋ ಅಂತ. ಶ್ರೀರಾಮ ದೇಶದ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ, ಅಸ್ಸಾಮದಿಂದ ಗುಜರಾತ್ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಶ್ರೀರಾಮದಾರ. ಪ್ರತಿ ಒಂದು ಕಣದಲ್ಲಿ ಇದ್ದಾರೆ. ಅವ್ರ ಹೆಸರು ತಗೊಂಡು ನೀ ದುಷ್ಟ ರಾಜಕಾರಣ ಮಾಡಕ್ ಹೋಗ್ಬೇಡ. ನಿನ್ನ ಮುಕ್ಕಳ್ಯಾಗ ಎಟ್ ದಮ್ ಅದ ಅನ್ನೋದು ಇಡೀ ಬಿಜಾಪುರ ಜಿಲ್ಲೆ ಜನತೆಗೆ ಗೊತ್ತದ. ನಿನ್ನಂತ ಗಾಂಡು ಸುಳಿ ಮಗನಿ ಈ ಜಿಲ್ಲೆ ಒಳಗೆ ಯಾರು ಇಲ್ಲ, ತಿಳ್ಕೊಂಡ್ ಬಿಡು ನೀ. ಸರ್, ಇದು ಹೋರಾಟ ಇನ್ನ ಮುಂದೆ ನಡೀತೈತೆ ಅಂತ ಯಾವುದು ಅದು ಹೋರಾಟ ಅಂತಾರ ಏನದಕ್ಕೆ? ಅದಕ್ಕೆ ಹೋರಾಟ ಅಂತಾರ. ಅವ್ನ್ 4 ಪುಡಾರಿ ನನ್ನ ಮಕ್ಕಳು ಕಾಲೇಜ್ ಮುಂದೆ ನಿಂತ್ರ ಆ ವಿದ್ಯಾ ಕಲಿಯೋ ವಿದ್ಯಾರ್ಥಿಗಳಿಗೆ ಗೊತ್ತದ. ಆ ಕುಕುಮ ಹಚ್ಕೊಂಡು ಸಾಲಿಗೆ ಬರುವ ನನ್ನ ತಂಗಿಗೆ ಗೊತ್ತದ ಇವೆಂತ ಹಲಕ ನನ್ನ ಮಕ್ಕಳು ಅದಾರ ಅನ್ನೋದು ಬಂದವರು. ಅಟ್ಟೆ ಈ ನನ್ನ ಮಗನಿಗೆ ಇದು ಇತ್ತಂದ್ರೆ ಅವನು ಸಂಗನ ಬಸವ ಕಾಲೇಜಿಗೆ ಎಲ್ಲಾ ಹಿಂದೂ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಫ್ರೀ ಮಾಡ್ಬಿಡು ಅಂತ ಹೇಳ್ರಿ. ಮುಕ್ಕಳ್ಯಾಗ ದಮ್ ಇತ್ತಂದ್ರೆ ಎಜುಕೇಶನ್ ಫ್ರೀ ಡಿಕ್ಲೇರ್ ಮಾಡ್ಬಿಡು ಅಂತ ಹೇಳ್ರಿ. ಹೌದಂತೀವಿ. ಬಸನಗೌಡ್ರಿಗೆ ಸಲ್ಯೂಟ್ ಹೊಡಿತೀವಿ ನಾವು. ಹೌದು, ಗಂಡ ಸದಾನ್ ಸುಳಿ ಮಗ ಅಂತ ಹೇಳಿ. सर जैसे कि स्कूल